ವಿಶೇಷ ಸುದ್ದಿ ಏನಂತಂದರೆ ಆನ್ಲೈನ್ ಎಜುಕೇಷನ್. ಈ ಆನ್ಲೈನ್ ಎಜುಕೇಷನ್ನಿಂದ ಒಂದು ಕ್ಲಾಸ್ ರೂಮ್ನಲ್ಲಿ ಎಷ್ಟು 40 ಜನ ಕಲಿಬೋದು ಅಥವಾ 100 ಜನ ಕಲಿಬೋದು. ಬಟ್ ಈ ಆನ್ಲೈನ್ ಎಜುಕೇಷನ್ ಅಂತಂದರೆ ನಾವು ಇದು ಎಸ್ಕಲೇಟರ್ ಅಪ್ರೋಚ್ ಅಂತ ಹೇಳ್ತೀವಿ. ಈ ಎಸ್ಕಲೇಟರ್ನಲ್ಲಿ ಯಾರು ಬೇಕಾದರೂ ಯಾವ ಮೆಟ್ಲ್ ಮೇಲೂ ನಿಂತರೆ ಅವರು ಆ ಟೈಮ್ನಲ್ಲಿ ಮೇಲೆ ಹಾಕ್ಬೋದು. ಈ ಲಿಫ್ಟ್ ಅಪ್ರೋಚ್ ಅಂದರೆ ಡೋರ್ ಯಾವಾಗ ಓಪನ್ ಆಗುತ್ತೆ ಎಲ್ಲರೂ ಒಳಗೆ ಹೋಗ್ಬೋದು, ಡೋರ್ ಮುಚ್ಚುತ್ತೆ, ಆಮೇಲೆ ಯಾವ ಹಂತಕ್ಕೆ ಹೋಗಬೇಕಾಗುತ್ತೆ ಆವಾಗ ಡೋರ್ ಓಪನ್ ಆಗುತ್ತೆ. ಅದು ಕ್ಲಾಸ್ ರೂಮ್ ಟೀಚಿಂಗ್ ಅಂತ ಹೇಳ್ತಾರೆ. ಸೊ ಈ ಎಸ್ಕಲೇಟರ್ ಅಪ್ರೋಚ್ನಲ್ಲಿ ಯಾವಾಗ ಬೇಕಾದರೂ ನೀವು ಆ ಕ್ಲಾಸ್ ತೊಗೋಬೋದು. ಅದು 12 ತಿಂಗಳ ಅಂತಂದರೆ 1 ವರ್ಷದ ಕ್ಲಾಸ್ ಅಂತಂದರೆ ನೀವು ಯಾವಾಗ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಸೊ ಅದು ಅನುಕೂಲ ಆಗುತ್ತೆ ಎಷ್ಟೋ ಜನಕ್ಕೆ. ಸೊ ಅದು ಒಂದು. ಎರಡನೇ ದಿನ ಅಂತಂದರೆ ಟೈಮಿಂಗ್ ಆಲ್ಸೋ ಭಾಳ ಅದು ಅನುಕೂಲ ಆಗುತ್ತೆ ಜನಕ್ಕೆ. ಸೊ ಅರ್ನ್ ಆ್ಯಂಡ್ ಲರ್ನ್ ಪಾಸಿಬಿಲಿಟೀಸ್ ಇರುತ್ತೆ, ಈವನ್ ಅವರ್ಸ್ ಫ್ಲೆಕ್ಸಿಬಿಲಿಟಿನೂ ಇರುತ್ತೆ. ಸೊ ಇದು ಈ ಥರದ್ದು ಆನ್ಲೈನ್ ಎಜುಕೇಷನ್ ಅಂತಂದರೆ ಸಾವಿರಾರು ಜನಕ್ಕೆ ಬೆನಿಫಿಟ್ ಆಗುತ್ತೆ. ಎರಡನೇದೇನು ಅಂತಂದರೆ ಈ ಆನ್ಲೈನ್ ಎಜುಕೇಷನ್ನಲ್ಲಿ ಬರೀ ಇಟ್ ಈಸ್ ನಾಟ್ ಲಿಮಿಟೆಡ್ ಬೈ ಜಾಗ್ರಫಿ, ಅಂದರೆ ಬೌಂಡ್ರೀಸ್ಗೆ ಅದು ಲಿಮಿಟ್ ಆಗೋದಿಲ್ಲ, ಸುಮಾರು ಜನಕ್ಕೆ ಇದು ತಲುಪುತ್ತೆ. ಮೂರನೇದು ಅದು ಕಾಸ್ಟ್ ಫ್ಯಾಕ್ಟರು, ಫ್ರ್ಯಾಕ್ಷನ್ ಆಫ್ ದ ಕಾಸ್ಟಿಗೆ ಸುಮಾರು ಜನಕ್ಕೆ ಇದು ತಲುಪುತ್ತೆ. ಸೊ ಯಾವಾಗ ಕಾಸ್ಟ್ ಫ್ಯಾಕ್ಟರ್ ಕಮ್ಮಿ ಆಗುತ್ತೆ ಆ್ಯಂಡ್ ಪ್ರೈಸ್ ಫ್ಯಾಕ್ಟರ್ ಸೆನ್ಸಿಟಿವ್ ಇರುತ್ತೆ, ಸುಮಾರು ಜನಕ್ಕೆ ತಲುಪುತ್ತೆ. ಇದು ನಮ್ಮ ದೇಶಕ್ಕೆ ಬಹಳ ಉತ್ತಮ ಇರುತ್ತೆ. ಸೊ ಹೈಯರ್ ಎಜುಕೇಷನ್ ಮತ್ತು ಸ್ಪೆಷಾಲಿಟಿ ಎಜುಕೇಷನ್ನು ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಈ ಸ್ಪೆಷಾಲಿಟಿ ಎಜುಕೇಷನ್ನು ಎಲ್ಲರಿಗೂ ತಲುಪಬೇಕು ಮತ್ತು ಹಳ್ಳಿಗೂ ತಲುಪಬೇಕು. ಸೊ ಸ್ಪೆಷಾಲಿಟಿ ಎಜುಕೇಷನ್ ಎಲ್ಲರಿಗೂ ತಲುಪಿದ್ರೆ ಈವನ್ Tier 2 ಆ್ಯಂಡ್ Tier 3 ಸಿಟೀಸ್ನಲ್ಲೂ ಸ್ಪೆಷಲಿಸ್ಟು ಆಗ್ಬೋದು. ಇಲ್ಲಿ ಏನಾಗುತ್ತೆ, ಎಲ್ಲ ಮೆಟ್ರೋಸಿಗೆ ಬರಬೇಕು, Tier 1 ಸಿಟೀಸಿಗೆ ಬರಬೇಕಂತ ಏನು ಮೈಂಡ್ ಸೆಟ್ ಏನಿದೆ ಅದು ಬ್ರೇಕ್ ಆಗುತ್ತೆ. ಆ್ಯಂಡ್ ಟೆಲಿಮೆಡಿಸಿನ್ ಮತ್ತು ಇಂಥವೆಲ್ಲನೂ ಲೋಕಲ್ ಪೀಪಲ್ ಕ್ಯಾನ್ ಅಫೋರ್ಡ್ ದಟ್ ಎಜುಕೇಷನ್. ಸೊ ಇದರಿಂದ ಝೂಮ್ನಿಂದ ಮತ್ತು ಈ ಥರ ಕ್ಲಾಸ್ ರೂಮ್ಸ್ನಿಂದ ಯು ಕ್ಯಾನ್ ಆ್ಯಕ್ಚುಲಿ ಗೆಟ್ ದ ವಂಡರ್ಫುಲ್ ಸ್ಪೀಕರ್ಸ್ ಟು ಆ್ಯಕ್ಚುಲಿ ಇಂಟ್ರ್ಯಾಕ್ಟ್ ವಿತ್. ಸೊ ಏನಾಗುತ್ತೆ ಇವಾಗ ಇಟ್ ಇಸ್ ಬಿಕಮ್ ಲೈಕ್ ಅ ವರ್ಚುವಲ್ ಗ್ಲೋಬಲ್ ವಿಲೇಜ್ ಅಂತಲೇ ಹೇಳ್ತಿದ್ದೆ. ಸೊ ಇದರಿಂದ ಥ್ರೂ ದಿಸ್ ಕೈಂಡ್ ಆಫ್ ಮೀಡಿಯಮ್ ಮಿಡ್ಲೈನ್ ಅಕಾಡೆಮಿಕ್ಸು ನಾಟ್ ಓನ್ಲಿ ಮೆಡಿಸಿನ್ ಬಟ್ ಈವನ್ ಟೆಕ್ನಿಕಲ್ ಎಜುಕೇಷನ್ ಎಲ್ಲ ಥರ ಎಜುಕೇಷನ್ ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಹಾಕಿದರೆ ದಿಸ್ ಬಿಕಮ್ಸ್ ಅ ವರ್ಚುವಲ್ university, whether it is for technical these things or whether it is engineering or whether it is any other thing, it can be made possible. So today we are looking at the cloud not for the rain, we are looking at the cloud as a university. So the sky becomes the university. It is not ಈ ಕಟ್ಟಡ, ಯಾವ ಬಿಲ್ಡಿಂಗು, ಎಷ್ಟು ಎಕರೆ ಜಮೀನು ಬೇಕು, ಎಷ್ಟು ಕ್ಲಾಸ್ ರೂಮ್ ಇರಬೇಕು, ಎಷ್ಟು ಸ್ಕ್ವೇರ್ ಫೀಟ್ ಇರಬೇಕು, ಎಷ್ಟು ಟೀಚರ್ ಇರಬೇಕು, ಅದೆಲ್ಲ ಹೋಗ್ಬಿಡುತ್ತೆ. ಸೊ ಈ ವರ್ಚುವಲ್ ಯೂನಿವರ್ಸಿಟಿ ಬಂದರೆ ನಮ್ದು ಏನೇನು ರಿಕ್ವೈರ್ಮೆಂಟ್ಸು ರೆಗ್ಯುಲೇಷನ್ಸ್ ಇರುತ್ತೆ ಎಲ್ಲ ಚೇಂಜ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಎಜುಕೇಷನ್ ಬಿಕಮ್ಸ್ ಆಲ್ಮೋಸ್ಟ್ ಅ ನೆಸೆಸಿಟಿ ಆ್ಯಂಡ್ ನಾಟ್ ಅ ಲಕ್ಸುರಿ. ಅದು ನಾನು ನೋಡಬೇಕು, ನನ್ನ ಲೈಫ್ ಟೈಮ್ನಲ್ಲಿ ನನಗೆ ತುಂಬ ಆಸೆ. ಸೊ ಇದು ಆದರೆ ದೆನ್ ದಿಸ್ ಇಸ್ ದ ಸ್ಟೆಪಿಂಗ್ ಸ್ಟೋನ್ ಟು ಸಮಥಿಂಗ್ ದಟ್ ವಿ ವಿಲ್ ಸಿ ಇನ್ ಫ್ಯೂಚರ್. ದಿಸ್ ಇಸ್ ಅ ಲ್ಯಾಂಡ್ಮಾರ್ಕ್ ದಟ್ ಯು ಆರ್ ಸೀನ್. ಇವಾಗ ನಾವು ಬೈಜು ಅಂತೆಲ್ಲ ನೋಡಿದ್ದೀವಿ, ಬಟ್ ದಟ್ ಈಸ್ ಅ ಪ್ರೈಮರಿ ಲೆವೆಲ್ ಎಜುಕೇಷನ್. ಅದು ಇದು ನಾವು ಸ್ಪೆಷಾಲಿಟಿ ಎಜುಕೇಷನ್, ಸಬ್ ಸ್ಪೆಷಾಲಿಟಿ ಎಜುಕೇಷನ್ ಅದೆಲ್ಲ ನಾವು ನೋಡ್ತೀವಿ. ಇಟ್ ಬಿಕಮ್ಸ್ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತೀವಿ. ನೀವು ಪ್ರಾಕ್ಟಿಕಲ್ಸ್ ಎಲ್ಲ ಹೇಗೆ ಮಾಡ್ತೀವಿ, ಅದನ್ನು ಸಿಮ್ಯುಲೇಷನ್ಸ್ ಅಂತ ಬರುತ್ತೆ. ಆ ಸಿಮ್ಯುಲೇಷನ್ಸ್ನಲ್ಲೂ ಕಲ್ತ್ಕೊಡ್ಬೋದು. ಇವಾಗ ಹೋಗಿ ಪೇಷಂಟ್ ಮೇಲೆ ಆಪ್ರೇಟ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತೇನಿಲ್ಲ, ಅದು ಸಿಮ್ಯುಲೇಟರ್ಸ್ ಬರುತ್ತೆ, ಅದರಲ್ಲೇ ಕಲ್ತ್ಕೊಳ್ಬೋದು. ಸೊ ಅದರಲ್ಲಿ ಸ್ಪೆಷಲಿಸ್ಟ್ ಆಗ್ಬೋದು. ಆಮೇಲೆ ಯು ಕ್ಯಾನ್ ಗೋ ಅಂಡ್ ಪ್ರಾಕ್ಟಿಸ್. ಸೊ ದಿಸ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಆನ್ಲೈನ್ ಎಜುಕೇಷನ್. ನಾವು ಲಾಸ್ಟ್ ಟೈಮ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗೆ ಪೂರ್ವಿ ಪ್ರೊಡಕ್ಷನ್ಸ್ನಲ್ಲಿ ನಾವು ಹೇಳಿದ್ವಿ, ನಾವು ಇದು ಪ್ರೊಡಕ್ಷನ್ಸ್ನಲ್ಲಿ ಮಾಸ್ಟರ್ ಕ್ಲಾಸ್ ಮಾಡ್ತೀವಿ. ಇವಾಗ ಸಾಕಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದೀವಿ ಮಾಸ್ಟರ್ ಕ್ಲಾಸ್ನಲ್ಲಿ, ಸಾಕಷ್ಟು ಜನನ ಇಂಟರ್ವ್ಯೂ ಮಾಡಿದ್ದೀನಿ ನಾನು. ಆ್ಯಂಡ್ ಸಾಕಷ್ಟು ಜನ ತುಂಬ ಸಂತೋಷವಾಗಿ ಬಂದಿದ್ದಾರೆ. ಅವ್ರಿಗೆ ತುಂಬ ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಪೂಜಾ ಇದನ್ನ
ತುಂಬ ಪ್ರೊಡಕ್ಷನ್ ಹೌಸ್ನಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಅವ್ರ ಐಡಿಯಾಸ್ ಅಂತೂ ತುಂಬ ಅದ್ಭುತವಾಗಿದೆ. ಸೊ ಇದೇನಂತಂದರೆ ಇದನ್ನ ಸ್ಮಾಲ್ ಪಬ್ಲಿಕ್ ಇಂಟ್ರೆಸ್ಟ್ ಸ್ಟೋರೀಸ್ನ ಪ್ರೊಜೆಕ್ಟ್ ಮಾಡಬೇಕಾಗಿದೆ. ಆ್ಯಂಡ್ ಫಾರ್ ದ ಗೌರ್ಮೆಂಟ್ ಪರ್ಪಸಸ್, ಈಗ ಟೊಬ್ಯಾಕೋ ಸ್ಮೋಕಿಂಗ್ ಇಸ್ ಬ್ಯಾಡ್ ಅಂತ, ಅಥವಾ ಈವನ್ ಗರ್ಲ್ ಚೈಲ್ಡ್ ಈ ಥರದ್ದು ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಅಥವಾ ಪರಿಸರದ್ದು ಮತ್ತು ಈ ಟ್ರೀಸ್ ಕಟಿಂಗಿಂದು ಅದು ತಪ್ಪು ಅಂತ, ಮತ್ತು ಈ ಥರದ್ದು ಮೆಸೇಜಸ್ ಗೌರ್ಮೆಂಟ್ನಿಂದ ಹೋಗೋದಕ್ಕೋಸ್ಕರ ಪಬ್ಲಿಕ್ ಇಂಟ್ರೆಸ್ಟ್ ಪರವಾಗಿ ಮಾಡಬೇಕಂತ ತುಂಬ ಆಸೆ. ಅದನ್ನ ಶಿ ಈಸ್ ಗೋಯಿಂಗ್ ಆ್ಯಂಡ್ ಅಪ್ರೋಚಿಂಗ್ ದ ಗೌರ್ಮೆಂಟ್ ನಾವು ಟು ಡೂ ಇಟ್ ಫ್ರೀ ಆಫ್ ಕಾಸ್ಟ್, so that government can spend all that money on the program itself rather than spending on these kind of things. So ನಾವು ಅವ್ರಿಗೆ ಕೈ ಜೋಡಿಸ್ಬಿಟ್ಟು ಇದನ್ನ ಮಾಡಬೇಕಂತಲೇ ಆಸೆ ಇದೆ. ಸೊ ಪ್ರೊಡಕ್ಷನ್ ಹೌಸ್ನೂ ತಯಾರಿದೆ, ಮತ್ತು ಗ್ರೀನ್ ಮ್ಯಾಟ್ ಸ್ಟುಡಿಯೋನೂ ಇದೆ, ಮತ್ತು ಡಬ್ಬಿಂಗ್ ಸ್ಟುಡಿಯೋನೂ ಇದೆ. ಸೊ ಇವನ್ನೆಲ್ಲ ಮಾಡಬೇಕಂತಲೇ ಅವರು ತುಂಬ ಉತ್ಸಾಹ ಪಡ್ತಿದ್ದಾರೆ. ಎಲ್ಲನೂ ತಯಾರಿದೆ. ಇವಾಗಲೇ ಪ್ರೊಡಕ್ಷನ್ ಹೌಸು ಸುಮಾರು ಮಾಸ್ಟರ್ ಕ್ಲಾಸಸ್ಸು ಮಾಡಿದೆ, ಮತ್ತು ಈ ಸ್ಮಾಲ್ ಪ್ರೊಡಕ್ಷನ್ಸ್ನಲ್ಲಿ 5-6 ಪ್ರೊಡಕ್ಷನ್ಸೂ ರೆಡಿ ಆಗಿದೆ. ಮತ್ತು ಇನ್ನೊಂದು ಯಂಗ್ ಟೀಮ್ ಒಳ್ಳೆ ಥೀಮ್ಸ್ ತೊಗೊಂಡು ಬಂದುಬಿಟ್ಟು ಅವರು ಸಿನಿಮಾ ಅಪ್ಕಮಿಂಗ್ ಸಿನಿಮಾನಲ್ಲಿ ಯಾವುದಾರ ಒಂದು ಒಳ್ಳೆ ಥೀಮ್ ಇಟ್ಕೊಂಡು ಬಂದರೆ ಅವ್ರ ದಿನ ಪ್ರೊಡ್ಯೂಸ್ ಮಾಡಬೇಕಾದ್ರೂ ಪೂಜೆ ಅದಕ್ಕೆ ಹೋಗ್ಬಿಟ್ಟು ಪ್ರೋತ್ಸಾಹ ಕೊಡ್ತಾರೆ. ಸೊ ಈ ಥರ ಯಂಗ್ಸ್ಟರ್ಸ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ನಾವು ನೋಡ್ಬೇಕಂತಲೇ ಇದು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಸುಮಾರು ಜನಕ್ಕೆ ಒಂದು ಕರಿಯರ್ ಕೊಡೋ ಥರ ಇದೆ. ಆ ಥರ ನಮಗೆ ತುಂಬ ಇಂಟ್ರೆಸ್ಟ್ ಇದೆ ಮಾಡೋದರಲ್ಲಿ. ನೀವು ಅನ್ಬೋದು ಯಾಕೆ ಕಾಮಿನಿ ರಾವ್ ಬಂಜೆತನ ಚಿಕಿತ್ಸೆ ಮಾಡೋದು ಬದಲು ಇದೆಲ್ಲ ಯಾಕೆ ಮಾಡ್ತಾರೆ. ಬಟ್ ಒಂದೇನಂತಂದರೆ ಬಂಜೆತನ ಚಿಕಿತ್ಸೆ ಮಾಡಿದ ನಂತರ ಬೇರೆ ಯಾವುದಾದ್ರೂ ಡಿಪಾರ್ಟ್ಮೆಂಟು ಮತ್ತು ಬೇರೆ ಯಾವುದಾದ್ರು ಉದ್ಯೋಗದಲ್ಲೂ ಮಾಡ್ಬೋದು. ನಾವು ಇದರಿಂದ ನಾವು ತುಂಬ ಜನಕ್ಕೆ ನಾವು ಬೆನಿಫಿಟ್ ಮಾಡಬೇಕಾದ್ರೆ ಇನ್ನೂ ಯಾವುದೋ ಕಾರ್ಯಗಳನ್ನಲ್ಲೂ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಮಾಡೋದಕ್ಕೋಸ್ಕರ. ಅದಕ್ಕೆ ಇದು ಮಾಡಬೇಕಂತಲೂ ನನಗೆ ತುಂಬ ಆಸೆ ಇದೆ. ಬಟ್ ಇದರಲ್ಲಿ ಎಲ್ಲರೂ ಕೈ ಜೋಡಿಸಿ ಮಾಡಿದರೆ ಇದರಿಂದ ಕೆಲಸ ತುಂಬ ಸಲೀಸಾಗುತ್ತೆ. ಇದರಿಂದ ತುಂಬ ಫ್ಯಾಮಿಲಿ ಕುಟುಂಬದ ಸಪೋರ್ಟ್ ಬೇಕಾಗುತ್ತೆ. ಸೊ ಇಡೀ ಕುಟುಂಬ ನನ್ನ ಬೆನ್ನಿಗೆ ನಿಂತು ಅವರು ಹೇಳ್ತಾ ಇದ್ದಾರೆ, ನೀವು ಮಾಡಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಎಲ್ಲ ಫೌಂಡೇಶನ್ನಿಗೆ, ಎಲ್ಲ ಇದು ಸಂಸ್ಥೆಗೆ ಯಾವುದೋ ಒಂದು ಮುಖ ಇದೆ, ಅದಕ್ಕೆ ನನ್ನ ಮುಖ ಇದೆ ಅಷ್ಟೇ. ಬಟ್ ನಾನು ಒಬ್ಬಳೇ ಅಲ್ಲ ಇದರಲ್ಲಿ. ಇಡೀ ಕುಟುಂಬ, ಇಡೀ ಸೋ ಮೆನಿ ಪೀಪಲ್ ಆರ್ ವರ್ಕಿಂಗ್ ಬಿಹೈಂಡ್ ದ ಸೀನ್ಸ್ ಆ್ಯಂಡ್ ಆಲ್ ಆಫ್ ದೆಮ್ ಆರ್ ಆ್ಯಕ್ಚುಲಿ ಹೆಲ್ಪಿಂಗ್ ಟು ಮೇಕ್ ದಿಸ್ ಸಕ್ಸಸ್. ಇದು ಯಶಸ್ವಿ ಆಗಬೇಕಂತ ಸುಮಾರು ಜನ ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೇನು ನೋಡ್ತಾ ಇದ್ದೀರಾ, ಇದು ಬರೀ ನನ್ನ ಒಂದು ಕೆಲಸ ಅಲ್ಲ, ಇದು ಎಲ್ಲರದ್ದು ಕೆಲಸ ಅಂತಲೇ ನಾನು ಹೇಳ್ಬೇಕಾಗುತ್ತೆ. ಸೊ ಸಹಕಾರ ಇರೋದ್ರಿಂದ ನಾನು ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ದೆ. ಬಟ್ ಯಾವಾಗಲೂ ನನಗೆ ಸ್ಕಾಲರ್ಶಿಪ್ ಅಂದ ತಕ್ಷಣ ಅವರು, ಅಯ್ಯೋ ನಿಮ್ಗೇನು ಬೇಕಾಗಿಲ್ಲ ಬಿಡಿ, ನಿಮ್ಗೇನು ಅವಾರ್ಡ್ ಬೇಡ. ನಾನು ಎಷ್ಟು ಓದಿದ್ರು, ಎಷ್ಟು ಮುಂದೆ ಬಂದಿದ್ರು, ಏನು ಅವಾರ್ಡ್ ಸಿಗಬೇಕಾದ್ರೂ ನಿಮ್ಗೆ ಬೇಡ, ಬೇರೆಯವ್ರಿಗೆ ಯಾವ್ದಾದ್ರು ಕೊಡೋಣ, ಬಡವ್ರಿಗೆ ಕೊಡೋಣ, ಯಾಕೆ ನಮಗೂ ಅವಾರ್ಡ್ ಬೇಡವಾ? ಸೊ ಇದೇನಂದರೆ ಯಾವಾಗಲೂ ನಾನು ಟ್ಯಾಲೆಂಟಿಗೆ ನಾನು ಭಾಳ ಇಂಪಾರ್ಟೆನ್ಸ್ ಕೊಡ್ತೀನಿ. ಯಾರಾದರೂ ಹೇಳಿ ಅವ್ರ ಟ್ಯಾಲೆಂಟ್ ಏನಾದರೂ ಇದ್ದರೆ ಅವ್ರನ್ನ ಮುಂದೆ ತರಬೇಕು, ಅವ್ರಿಗೆ ಇನ್ನೂ ಮುಂದೆ ಹೋಗ್ಬೇಕಂತಲೇ ನಾನು ನೋಡ್ತಾ ಇದ್ದೀನಿ. ಸೊ ಕೆಲವು ಅವಾರ್ಡ್ಸು ಬರೀ ಟ್ಯಾಲೆಂಟನ್ನು ಕೊಡ್ತೀನಿ. ಇನ್ನೂ ಕೆಲವು ಅವಾರ್ಡ್ಸು ಎಲ್ಲಿ ಅದು ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಇದ್ದವರು ಅವ್ರಿಗೆ ಇನ್ನೂ ಮುಂದೆ ಹೋಗಬೇಕು, ಅವ್ರಿಗೆ ಅದ್ಭುತವಾಗಿ ಟ್ಯಾಲೆಂಟ್ ಇದೆ, ಅವ್ರಿಗೆ ಎಕನಾಮಿಕ್ಲಿ ಸಪೋರ್ಟ್ ಮಾಡಬೇಕು. ಮತ್ತು ಇನ್ನೂ ಸೆಪ್ರೇಟ್ ಅವಾರ್ಡ್ಸ್ ಏನಿದೆ, ನನ್ನ ಸ್ಪೆಷಾಲಿಟಿನಲ್ಲಿ ಯೂನಿವರ್ಸಿಟೀಸ್ನಲ್ಲಿ ನಮ್ಮ ಸಬ್ಜೆಕ್ಟ್ನಲ್ಲಿ ಗೋಲ್ಡ್ ಮೆಡಲ್ಸ್ ಕೊಡಬೇಕಾಗುತ್ತೆ. ಸೊ ಅದಕ್ಕೂ ಒಂದು ಸೆಪ್ರೇಟ್ ಸ್ಟ್ರೀಮ್, ಲೈಕ್ ಈ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ ಅಥವಾ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಮತ್ತು ನಾನು ಸ್ಕೂಲ್ನಲ್ಲಿ ಓದಿದ್ದು ಎಲ್ಲೆಲ್ಲಿ ನಾನು ಓದಿದ್ದೀನಿ ಅಲ್ಲೂ ಅವಾರ್ಡ್ಸ್ನ ಇನ್ಸ್ಟಿಟ್ಯೂಟ್ ಮಾಡಬೇಕಂತಲೇ ಇದೆ. ಸೊ ಇದು ನಾವು ಇರೋಗಲ್ಲ, ಸತ್ತ ಮೇಲೂ ಈ ಅವಾರ್ಡ್ಸ್ ಹಾಗೆ ಕಂಟಿನ್ಯೂ ಆಗಬೇಕು. ಸೊ ಅದು ಸಮ್ ಕೈಂಡ್ ಆಫ್ ಡಿಪಾಸಿಟ್ ಇಟ್ಬಿಟ್ಟು ವರ್ಷ ವರ್ಷ ಅದರದ್ದು ಇಂಟ್ರೆಸ್ಟ್ ಬಂದ ಹಾಗೆ ಅದನ್ನ ಕೊಡೋ ಥರ ಇರಬೇಕಾಗುತ್ತೆ. ಸೊ
ಅದಕ್ಕೋಸ್ಕರ ಈ ಎಕ್ಸಲೆನ್ಸ್ ಅವಾರ್ಡ್ಸ್ನ ಇನ್ಸ್ಟಿಟ್ಯೂಟ್ ಮಾಡಬೇಕಂತ ನನಗೆ ಆ ಥರ ಅನಿಸ್ತು. ಸೊ ದ್ಯಾಟ್ ಈಸ್ ದಿ ಎಕ್ಸಲೆನ್ಸ್ ಅವಾರ್ಡ್ಸ್ ಮಾಡಬೇಕಂತ ನನ್ನ ಆಸೆ ಇದೆ. ಸೊ ಅದರಿಂದ ನನ್ನ ಆಸೆ ಅದೇ ಇದೆ. ಆ್ಯಂಡ್ ಬಿಕಾಸ್ ಅದರ್ ದೆನ್ ಮೀ ನಾವು ಡಿಸೈಡ್ ಮಾಡಿರೋದು ನಾವು ಆದಮೇಲೂ ಇವರು ನಮ್ಮ ಮಕ್ಕಳನ್ನ ಮುಂದೆ ತೊಗೊಂಡು ಹೋಗ್ತಾರೆ ಅಂತ ನಮ್ಮ ಆಸೆ. ಅಲ್ಲಿ 10th ಸೊ 10th of this month ಅಲ್ಲಿ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ಸ್ ಅಲ್ಲಿ ಫ್ಯೂ ಕಾಲಮ್ಸ್ ಇರುತ್ತೆ. ಅಪ್ಲಿಕೇಶನ್ಸ್ ಬಂದ ಮೇಲೆ we will take 1 month ಯಾಕಂದ್ರೆ ಅಪ್ಲಿಕೇಶನ್ಸ್ ಜೆನ್ಯೂನ್ ಇದೆಯೋ ಇಲ್ವೋ ಅಂತ we also have to verify those applications. ಸಪೋಸ್ ಎಲ್ಲರ ಕಾಲೇಜಿಂದ ಅವ್ರು ಅಪ್ಲೈ ಮಾಡಿದ್ದಾರೆ, ಫಾರ್ ಎಕ್ಸಾಂಪಲ್ ಎಲ್ಲೋ ಉತ್ತರ ಕರ್ನಾಟಕ ಅಥವಾ ಔಟ್ ಆಫ್ ಕರ್ನಾಟಕ ಎಲ್ಲ ಅಪ್ಲೈ ಮಾಡಿದ್ರೆ ವಿ ಆಲ್ಸೋ ಹ್ಯಾವ್ ಟು ವೆರಿಫೈ ದಟ್. ಸೊ ಅದಕ್ಕೋಸ್ಕರ ಈ ಅವಾರ್ಡ್ಸು ಮತ್ತು ಈ ಸ್ಕಾಲರ್ಶಿಪ್ಸ್ ಎಲ್ಲ ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ ಇಸ್ ವಾಟ್ ವಿ ಆರ್ ಪ್ಲಾನಿಂಗ್ ಟು ಇಶ್ಯೂ ಈ ವರ್ಷ ಮಾತ್ರ. ಬಟ್ ನೆಕ್ಸ್ಟ್ ಇಯರ್ ಇಂದ ವಿ ವಾಂಟ್ ಟು ಡೂ ಇಟ್ ಇನ್ ದ ಮಂತ್ ಆಫ್ ಜುಲೈ. ಮೇಡಮ್ ಹೇಳ್ದಂಗೆ ಎಕ್ಸಲೆನ್ಸಿ ಅವಾರ್ಡ್ಗೆ ಸರ್ಕಾರ ಜೊತೆ ಒಂದಷ್ಟು ಟೈಪ್ ಆಗಬೇಕಾಗುತ್ತೆ. ಅಂದರೆ ನೀವು ಅದು ಎಲ್ಲೆಲ್ಲಿ ಗೌರ್ಮೆಂಟ್ ಇದೆ ಯೂನಿವರ್ಸಿಟಿ ಇದಕ್ಕೆಲ್ಲ ನೀವು ಮಾತುಕತೆ ಆಗಿದೆ, ಏನಾದ್ರು ಮಾತುಕತೆ ನಡೀತಾ ಇದೆ. ಆಲ್ಮೋಸ್ಟ್ ಪಾಸಿಟಿವ್ ರಿಸಲ್ಟ್ ಬಂದಿದೆ. ಸೊ ಅದು ಆಗುತ್ತೆ, ಕನಸಾಗಿದೆ ಸರ್. ಹೌದೌದು, ಅದು ಮಾಡ್ತೀವಿ. ಜರ್ನಿ ಅಂತ ಹೇಳಿದ್ರು ಇಲ್ಲ ಮಾಡ್ತೀವಿ. ಅದು ಅವ್ರದ್ದಷ್ಟೇ ಅಲ್ಲ, ನಮ್ದು ಕೂಡ. ಸೊ ವಿಲ್ ಡೆಫಿನೆಟ್ಲಿ ಡೂ ದಟ್. The world was by Bob Edwards and Patrick Steptoe. They had a journal called Human Reproduction. That is the Bible or Bhagavad Gita of our field, reproductive medicine. Allinda very select people are given honorary fellowship. Idರಲ್ಲಿ there are very few people who are honorary fellows. This year they have given me the honorary fellowship for the entire Asia region, Southeast Asia region. And in not only India but Asia, I'm the only one who has got this award. And this is given for people who have done dedicated work and research, training and teaching. And this is not by applying or application. They select people who have done this work. And this award has been given this year to me by that body, the select body. So it is the highest award that we can get in our field by the world body. So that is the reason why I thought, since I have achieved Award this, name? the award name is the Honorary Fellowship of Human Reproduction. And ನಂದೊಂದು ವಿನತಿ ಅಂದರೆ ದಿಸ್ ಇಸ್ ಅ ಪ್ಯೂರ್ ಸೋಷಿಯಲ್ ಸರ್ವಿಸ್ ವಿಚ್ ವಿ ಆರ್ ಡೂಯಿಂಗ್. ಏನಾದರೂ ಒಂದು ಉಡುಗೊರೆಯಾಗಿ ಕೊಟ್ಟರೆ ಸಮಾಜಕ್ಕೆ ಅದು ನಿಜವಾಗ್ಲೂ ಅದಕ್ಕೊಂದು ಅರ್ಥಪೂರ್ಣ ಇರಬೇಕು. ಮೇಡಮ್ ನೀವು ಮಾಡ್ಬೋದು, ಮೇಡಮ್ ಅವರೇ ಒಂದು ಇದು ಮಾಡ್ಬೋದು, ಅದನ್ನು ಮಾಡಿದ್ವಿ, ಖಂಡಿತ ಮಾಡ್ತೀವಿ, ಅದೇ ಒಂದು ಖಂಡಿತ ಮಾಡ್ತೀವಿ. ಮೇಡಮ್ ಲಾಸ್ಟ್ ಟೈಮ್ ಮಾಡಿದಾಗ ಅಂದರೆ ಸೋಷಿಯಲ್ ಸಮಾಜಮುಖಿ ಅಂದರೆ ಸೋಷಿಯಲ್ಗೆ ಅವೇರ್ನೆಸ್ ಇರುವಂಥ ಕಥೆಗಳನ್ನ ಆಯ್ಕೆ ಮಾಡ್ತೀವಿ ಅಂತೇಳಿ ಆ ಥರದ ಯಾರನ್ನ ಮಾಡಿದ್ವಿ. ಅದನ್ನೇ ಹೇಳೋ ಕತೆ ಆಯ್ಕೆ ಮಾಡಿದ್ವಿ, ನಾವು ಒಂದು ಬರೆದಿದ್ವಿ. ಸೊ ಎಂಡ್ ಆಗಿದೆ ಟೋಟಲು. ಬಟ್ ಅದಂತರ ನಮಗೆ ಬೇಕಾದಷ್ಟು ಕಾಲ್ಸ್ ಬರ್ತಾ ಇತ್ತು, ಎಲ್ಲ ಬರ್ತಾ ಇತ್ತು. ಬಟ್ ಏನಂತಂದ್ರೆ ನಮ್ಮ ಹತ್ರ ಈ ಹೀರೋ ರೇಟ್ ಇದೆ, ಮೂವಿ ಮಾಡಬೇಡ ಆ ಥರ. ನಮ್ಗೆ ಆ ಥರ ಬೇಡ. ವಿ ಆರ್ ನಾಟ್ ಟುವರ್ಡ್ಸ್ ದ ಕಮರ್ಷಿಯಲ್ ಕೈಂಡ್ ಆಫ್ ಇಟ್. ನಮ್ದು ಉದ್ದೇಶನೇ ಬೇರೆ, ನಮ್ದು ಇಂಟೆನ್ಷನ್ನೇ ಬೇರೆ. ಸೊ ನಾವು ಇಲ್ಲಿ ದುಡ್ಡು ಹಾಕಿ ದುಡ್ಡು ತೆಗಿಬೇಕಂತ ಬಂದವರಲ್ಲ. ದಯವಿಟ್ಟು ಸ್ವಲ್ಪ ಕ್ಲಾರಿಟಿ ಕೊಡಿ, ಪಾಪ ಅವ್ರುಗಳಿಗೂ ಬೇಜಾರಾಗಬಾರ್ದು. ಅದಕ್ಕೋಸ್ಕರ ಅಷ್ಟೇ, ಅದೊಂದು ರಿಕ್ವೆಸ್ಟು. ಬೇರೆ ಏನಾರ ಡೌಟ್ ಇದ್ರೆ ಕೇಳ್ಬೋದು ಮೇಡಮ್. ಇಲ್ಲ ನೀವು ಹೇಳ್ದಂಗೆ ಮೇಡಮ್ದು ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಅದೇ ನಿಮ್ಗೆ ಫಸ್ಟ್ ಬರ್ತವೆ. ಲೈಟ್ ಇಲ್ಲ ಅಂದ್ರೆ ಚೆನ್ನಾಗಿರುತ್ತೆ. ಕಟ್ ಮಾಡ್ಬೋದಾ? Happy birthday dear mommy, happy birthday to you. ತಿಳಿಸ್ಬಿಡಿ.
ಥ್ಯಾಂಕ್ ಯು. ಎಲ್ಲ ಸೇರಿಸಿ ಅಲ್ಲ, ಎಲ್ಲ ಸೇರಿಸಿ ಒಂದೇ ಸೇರಿ ಎಲ್ಲ ಸೇರಿಸಿ ಅವ್ರು ತಿನ್ಸ್ಬಿಡಿ ಮೇಡಮ್. ಮೇಡಮ್ ನೀವು ಅಲ್ಲೇ ಇನ್ನಲ್ಲ ಎಲ್ಲ ಸುಮ್ಮನೆ ಕೈ ಎಸ್ ಎಸ್ ದಟ್ಸ್ ಇಟ್ ದಟ್ಸ್ ಇಟ್. ನಿಮ್ದು ಒಂದು ಕೈಗೆ ನೋಡಿ ಆರ್ಟಿಫಿಷಿಯಲ್ ಆಗಿ ಬರುತ್ತೆ.